ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಮ್ಯಾ. ನಾನಿವತ್ತು ನಿಮಗೆ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡ್ಬಂದೆ. ಸೊ ಐ ಥಾಟ್ ಯಾಕೆ ನಾನು ವೀಡಿಯೋ ಮಾಡಬಾರ್ದು ಸ್ಕಿನ್ ಕೇರ್ ಬಗ್ಗೆ ಅಂತ. ನನ್ನದು ಸಿಂಪಲ್ ರೂಟೀನ್, ನಾನು ತುಂಬ ಏನೂ ಮಾಡಲ್ಲ. ಆ್ಯಂಡ್ ನಾನು ಮನೇಲಿರೋದ್ರಿಂದ ಇವಾಗಂತೂ ಮೇಕಪ್ ಎಲ್ಲ ನಾನು ಇವಾಗ ಆಚೆ ಹೋಗ್ತಿದ್ದೀನಿ ಅಂದರೆ ಲೈಟಾಗಿ ಜಸ್ಟ್ ಕನ್ಸೀಲರ್ ಏನಾದರೂ ಒಂಚೂರು ಅಪ್ಲೈ ಮಾಡ್ಕೊತೀನಿ. ಅಷ್ಟು ಬಿಟ್ಟರೆ ನನ್ನ ಸ್ಕಿನ್ನ ಬ್ರೀತ್ ಆಗಕ್ಕೆ ಬಿಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಿಮಗೂ ಈ ಥರ ಸ್ಕಿನ್ ಕೇರ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನೀವು ಏನಾದರೂ ಮೇಕಪ್ ಅಪ್ಲೈ ಮಾಡದೇ ಇರಿ, ನಿಮ್ಮ ಸ್ಕಿನ್ ಯಾವತ್ತೂ ಗ್ಲೋಯಿಂಗ್ ಆಗಿರಬೇಕು, ಮಾಯ್ಶ್ಚರೈಸ್ ಆಗಿರಬೇಕು ಅಂದರೆ ನೀವು ಅಟ್ಲೀಸ್ಟ್ ನಿಮ್ಮ ಸ್ಕಿನ್ ಕೇರಲ್ಲಿ ಲಿಟಲ್ ಅಂದರೆ ಸ್ವಲ್ಪ ಅದು ಫಾಲೋ ಮಾಡ್ತಾ ಬರಬೇಕು. ಮಾರ್ನಿಂಗ್ ಇದ್ದ ತಕ್ಷಣ ಫಸ್ಟ್ ಫೇಸ್ ವಾಶ್ ಮಾಡೋದಾಗಿರ್ಬೋದು, ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದಾಗಿರ್ಬೋದು, ಸನ್ಸ್ಕ್ರೀನ್ ಅಪ್ಲೈ ಮಾಡೋದಾಗಿರ್ಬೋದು. ಈ ಥರ ನೀವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ ನಿಮ್ಮ ತಕ್ಕಂಗೆ ಇರುತ್ತೆ. ಆ್ಯಂಡ್ ನಿಮಗೆ ತುಂಬ ಗ್ಲೋಯಿಂಗ್ ಸಿಗುತ್ತೆ. ಅಥವಾ ನಿಮಗೆ ಜಾಸ್ತಿ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕಾಗಿಲ್ಲ. ಮೇಕಪ್ ಮಾಡ್ಕೊಳ್ಳೋವಾಗ ನಿಮಗೆ ಕೇಕಿಯಾಗಿ ಕಾಣಿಸೋದು, ತುಂಬ ಡ್ರೈನೆಸ್ ಕಾಣಿಸೋದಲ್ಲ. ಈವನ್ ಡ್ರೈನೆಸ್ ಕೂಡ ನಿಮ್ಮ ಸ್ಕಿನ್ ಕೇರಿಂದ ನಿಮ್ಮದು ಕಡಿಮೆ ಆಗ್ತಾ ಬರುತ್ತೆ. ನಂದು ತುಂಬ ಅಂದರೆ ತುಂಬ ಡ್ರೈನೆಸ್ ಇತ್ತು. ಆ್ಯಂಡ್ ಎಷ್ಟೋ ರೆಡ್ಯೂಸ್ ಆಗಿತ್ತು. ಬಟ್ ಇವಾಗ ಮತ್ತೆ ಸಣ್ಣ ಇದರಿಂದ ಆ್ಯಂಡ್ ಪ್ಲಸ್ ನಾನು ಮನೇಲೇ ಇರೋದ್ರಿಂದ ನಾನು ಸ್ಕಿನ್ ಕೇರ್ ನಾರ್ಮಲ್ ಮಾರ್ನಿಂಗ್ ಒಂದ್ಸಲ ಸಂಜೆ ಒಂದ್ಸಲ ಮಾಡ್ಕೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ. ಯಾರು ಮಾಡ್ತಾರೆ ಅನ್ನೋ ಥರ. ಸೊ ಅದರಿಂದ ನನ್ನ ಸ್ಕಿನ್ನಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂದರೆ ಫ್ರ್ಯಾಂಕ್ ರಿವ್ಯೂ ಹೇಳ್ತೀನಿ. ನನಗೆ ಮತ್ತೆ ಇಲ್ಲಿಲ್ಲ ಒಂಥರ ಡ್ರೈನೆಸ್ ಅನ್ಸೋದು ಆ ಥರ ಎಲ್ಲ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಹೇಳ್ತೀನಿ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಸ್ಕಿನ್ ಕೇರ್ನ ತುಂಬ ಮಸ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ನಾನು Monbair ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಹೇಳಬೇಕಾದ್ರೆ ತುಂಬ ಡೌಟ್ಸ್ ಇತ್ತು. ಸೊ ಅದನ್ನು ಕೂಡ ನಾನು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಫಸ್ಟ್ ಬಂದುಬಿಟ್ಟು ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಏನೂ ಇಲ್ಲ ನನ್ನ ಸ್ಕಿನ್ನಲ್ಲಿ, ನೋಡ್ತಾ ಇರ್ಬೋದು. ತುಂಬ ಅಂದರೆ ಹಿಂಗೆ ಮುಟ್ಟಿದ್ರೆ ತುಂಬ ಸ್ವಲ್ಪ ಡ್ರೈ ಅನಿಸ್ತಿದೆ. ನಾನು ಆ್ಯಕ್ಚುಲಿ ಇವಾಗ ನನ್ನ ರೂಟೀನ್ ಚೇಂಜ್ ಮಾಡೋದ್ರಿಂದ, ಮನೇಲೇ ಇರೋದ್ರಿಂದ ಸ್ವಲ್ಪ ನ್ಯೂ ಪ್ರಾಡಕ್ಟ್ಸ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮುಂಚೆ ಯೂಸ್ ಮಾಡ್ತಾಯಿದ್ದೆ ಫೇಸ್ ವಾಶ್ ಬಂದುಬಿಟ್ಟು ಕ್ಯೂರ್ ಸ್ಕಿನ್ ಅವರು. ಸೊ ನಾನು ಇವಾಗ ಏನು ಮಾಡಿದೆ, ಕ್ಯೂರ್ ಸ್ಕಿನ್ ಅದಕ್ಕೆ ಮುಗೀತಾ ಬಂತು. ಮತ್ತು ನನಗೆ ಆರ್ಡ್ರ್ ಮಾಡೋಷ್ಟು ಇಷ್ಟ ಇರಲಿಲ್ಲ, ಏನು ನನಗೆ ಅಷ್ಟು ಓಕೆ ಅನಿಸ್ಲಿಲ್ಲ. ಅಂದರೆ ಚೇಂಜಸ್ ಇದೆ, ತುಂಬ ಸ್ಕಿನ್ನಲ್ಲಿ ಸ್ವಲ್ಪ ಚೇಂಜಸ್ ಆಯಿತು. ಬಟ್ ನನಗೆ ಯಾಕೋ ಬೇಡ ಅನ್ನಿಸ್ತು. ಲೆಟ್ ಮೀ ಟ್ರೈ ಸಮ್ ಅದರ್ ಪ್ರಾಡಕ್ಟ್ ಅನ್ನಿಸ್ತು. ಅದಕ್ಕೆ ನಾನು ಬೇರೆ ಟ್ರೈ ಮಾಡ್ತಾಯಿದ್ದೆ. ಇವಾಗ ನಾನೇನಂದರೆ ಹೊಸದಾಗಿ ಟ್ರೈ ಮಾಡ್ತಾ ಇರೋದು ನಿವ್ಯಾ ಅವ್ರದ್ದು ಫೇಸ್ ವಾಶು. ಸೊ ಈ ಫೇಸ್ ವಾಶ್ ಬಂದುಬಿಟ್ಟು ಇದು ಸ್ಯಾಫ್ರಾನ್ ಇರೋದು. ನಾರ್ಮಲ್ ಸ್ಕಿನ್ ಕ್ಲೆನ್ಸ್ ಆ್ಯಂಡ್ ಬ್ರೈಟ್ನೆಸ್ ಅಂತ ಇದೆ. ನಾರ್ಮಲ್ ಸ್ಕಿನ್ ಅಂದರೆ ನನ್ನ ಮೋಸ್ಟ್ಲಿ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಂಗೆ ಸೆಟ್ ಆಗ್ತಿಲ್ವೋ ಏನೋ ಗೊತ್ತಿಲ್ಲ. ನನಗೆ ಅಷ್ಟೊಂದು ಚೇಂಜಸ್ ಏನು ಕಾಣಿಸ್ತಾ ಇಲ್ಲ. ನಾರ್ಮಲ್ ಆಗಿದೆ. ಫೇಸ್ ವಾಶ್ ಮಾಡಿದ್ರೆ ಓಕೆ, ಒಂದು ನಾರ್ಮಲ್ ಆಗಿದೆ. ಅಂದರೆ ನಮ್ಮ ಡ್ರೈನೆಸ್ನ ಕಂಟ್ರೋಲ್ ಮಾಡುತ್ತೆ ಅಥವಾ ಬೇರೆ ಯಾವ್ದಾದ್ರು ಚೇಂಜಸ್ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೊ ಇನ್ನೂ ಜಸ್ಟ್ 2 days ಆಗಿದೆ. ಸೊ ಇನ್ನೊಂದು ವೀಕ್ ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ಇವಾಗ ನಾನು ಫೇಸ್ ವಾಶ್ನ ಇದು ಮಾಡ್ಕೊಂಬಂದಿದ್ದೀನಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ, ತುಂಬ ದಿನ ಆಗೋಯ್ತು ನಾನು ಸ್ಕಿನ್ ಕೇರ್ ಅಂತ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್ ಅಂತ ಹಾಕ್ಕೊಂಡು. ನಾನು ಲಾಸ್ಟ್ Monbair ವೀಡಿಯೋ ಮಾಡಿದ ಮೇಲೇ ನಾನು Monbair ಅದಾದಮೇಲೆ ಒಂದು ಸಲ ಅನ್ಸದೆ Monbair ಅವ್ರ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದು. ಯಾಕಂದ್ರೆ ನಂಗೆ ಟೈಮ್ ಇರ್ತಾ ಇರಲಿಲ್ಲ. ಆ್ಯಂಡ್ ಇವಾಗ 2 ವೀಕ್ಸಿಂದ ಸುಮ್ಮನೆ ಒಂದೊಂದು ದಿವಸ ರೆಸ್ಟ್ ತೊಗೊಳ್ತೀನಿ, ಒಂದೊಂದು ದಿವಸ ಬೇರೆ ಥರ ವೀಡಿಯೋಸ್ ಆ ಥರ ಇತ್ತು. ಸೊ ಇವತ್ತು ಲೆಟ್ ಮೀ ಟ್ರೈ ಅಂತ ಹೇಳಿಬಿಟ್ಟು ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ 1 ಸ್ಪೂನಷ್ಟು Monbair ಅವ್ರ ಪ್ರಾಡಕ್ಟ್ ತೊಗೊಳ್ತೀನಿ. ಸೊ ನಾನಿಲ್ಲಿ 1 ಸ್ಪೂನಷ್ಟು Monbair ಅವ್ರದ್ದು ವೈಲ್ಡ್ ಟರ್ಮರಿಕ್ ತೊಗೊಂಡಿದ್ದೀನಿ. ನಾನು ಯೂಸ್ ಮಾಡಿದ ಅದೇ ಪ್ರಾಡಕ್ಟು, ಆಮೇಲೆ ಬೇರೆ ಯಾವುದೋ ಯೂಸ್ ಮಾಡಿದ್ರಿ ಅಂದ್ಕೊಳ್ಬೇಡಿ. ಸೊ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಮಿಲ್ಕ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು, ನಾನು ಇದು ತುಂಬ ಸಲ ಲಾಸ್ಟ್ ವೀಡಿಯೋದಲ್ಲೂ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ Monbair ಬಗ್ಗೆ. ಆ್ಯಂಡ್ ಅದಾದ್ರೂ ನನಗೆ ಕಮೆಂಟ್ಸ್ ಬರ್ತಿತ್ತು, ನಮಗೆ ಉರಿತಾ ಇದೆ ಆ್ಯಂಡ್ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ, ನನ್ನ ಫೇಸ್ ಅಜ್ಜಿ ಥರ ಆಗಿದೆ, ಈ ಥರ ಎಲ್ಲ ಕಮೆಂಟ್ಸ್ ಬಂದಿತ್ತು. ನಾನೇನು ಹೇಳ್ತೀನಿ ಅಂದರೆ, ನೀವು ಯಾವುದೇ ಪ್ರಾಡಕ್ಟ್ ಅಥವಾ ಏನೇ ಆಗಲಿ, ಇವಾಗ ಒಂದು ಗಿಡ ನಟ್ರೂ ಅದು ರೂಟಿಂದ ಬೆಳೆದು ಬಂದ್ರೇ ನಿಮಗೆ ಏನಾದರೂ ಕಾಯಿ ಅಥವಾ ಏನಾದರೂ ಬಿಡೋದು. ನೀವು ಜಸ್ಟ್ 2 days ವಾಟ್ರ್ ಹಾಕ್ಬಿಟ್ಟು ನನ್ನ ಗಿಡ ಏನೂ ಬರ್ತಾ ಇಲ್ಲ ಆ ಥರ ಅಂದ್ಕೊಂಡ್ರೆ ಆಗಲ್ಲ. ಸೊ ಹಾಗೇ ನಿಮ್ಮ ಸ್ಕಿನ್ಗೆ ಸೆಟ್ ಆಗ್ತಿದೆಯಾ, ಅದು ಯಾಕೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ತಿದೆ, ಒಂದು ಇದರಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಏನಂದರೆ, ಒಂದು ನೀವು ಯಾವ ಮೆಥಡಲ್ಲಿ ಯೂಸ್ ಮಾಡ್ತಾಯಿದ್ದೀರಾ. ಇವಾಗ ನಿಮಗೆ ಆಯಿಲ್ ಸ್ಕಿನ್ ಆಗಿಬಿಟ್ಟು ಪಿಂಪಲ್ಸ್ ಜಾಸ್ತಿ ಬರುತ್ತೆ ಆಬ್ವಿಯಸ್ಲಿ. ಸೊ ಅಂಥ ಟೈಮಲ್ಲಿ ನೀವು ಯಾವುದ್ರಲ್ಲಿ ಆಯಿಲ್ ಅಂದರೆ ಇವಾಗ ಮಿಲ್ಕಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ನೀವು
ಬೇರೆ ಕರ್ಡಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನು ಚೇಂಜ್ ಮಾಡಿ ನೋಡಿ, ಆಲ್ಟರ್ನೇಟ್ ಚೇಂಜ್ ಮಾಡಿ ನೋಡಿ ನಿಮ್ಮ ಸ್ಕಿನ್ನು. ಸೊ ನಿಮಗೆ ಯಾವ ಥರ ಸೆಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಈಗ ನನಗೆ ಆಯಿಲ್ ಸ್ಕಿನ್ ಅವ್ರಿಗೆ ಇದೇ ಸೆಟ್ ಆಗುತ್ತೆ ಅಂತ ನಾನು ಅದಷ್ಟು ಹೇಳೋಕ್ಕಾಗಲ್ಲ. ಯಾಕಂದರೆ ಒಬ್ಬೊಬ್ರು ಸ್ಕಿನ್ನು, ಕೆಲವ್ರಿಗೆ ಆಯಿಲ್ ಇದ್ಬಿಟ್ಟು ಕರ್ಡ್ ಸೆಟ್ ಆಗುತ್ತೆ, ಕೆಲವ್ರಿಗೆ ತುಂಬ ಡ್ರೈನೆಸ್ ಇದ್ಬಿಟ್ಟು ಮಿಲ್ಕ್ ಸೆಟ್ ಆಗುತ್ತೆ. ಈಗ ನನಗೆ ಮಿಲ್ಕ್ ಸೆಟ್ ಆಗಿದೆ. ಸೊ ಡ್ರೈನೆಸ್ಸಿಂದ ನನಗೆ ಮಾಯ್ಶ್ಚರ್ ಜಾಸ್ತಿ ಸಿಗುತ್ತೆ ಅಂತ ನನಗೆ ಅನಿಸ್ತಿದೆ. ಸೊ ನಿಮಗೆ ಮಿಲ್ಕ್ ಸೆಟ್ ಆಗದೆ ಇರ್ಬೋದು. ಅವಾಗ ನೀವೇನು ಮಾಡಿ, ನಿಮ್ಗೆ ಇದು ಯಾವುದು ಸೆಟ್ ಆಗಿಲ್ಲ ಅನ್ನೋಕ್ಕೆ ನ್ಯಾಚುರಲ್ ವಾಟರಲ್ಲಿ ಟ್ರೈ ಮಾಡಿ ನೋಡಿ. ಕರ್ಡು ಮಿಲ್ಕ್ ಇದು ಯಾವುದೂ ಬೇಡ, ಅದ್ರ ಜೊತೆಗೆ ಒಂದು ಸ್ವಲ್ಪ ಹನಿ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ನೀವು ಮಾಡಿ ಟ್ರೈ ಮಾಡಿ. ಯಾಕಂದರೆ ಒಂದೇ ಇದರಲ್ಲಿ ನಿಮ್ಮ ಫೇಸ್ ಹಂಗಾಗಿದೆ ಹಿಂಗಾಗಿದೆ ಅಂದರೆ ಏನೂ ಹೇಳೋಕ್ಕಾಗಲ್ಲ. ಸೊ ನೀವು ಆಲ್ಟರ್ನೇಟ್ ಟ್ರೈ ಮಾಡ್ತಾ ಇರಬೇಕು. ಆ್ಯಂಡ್ ಉರಿ ಖಂಡಿತವಾಗ್ಲೂ ಬರುತ್ತೆ. ಈವನ್ ನನಗೂ ಕೂಡ ಕೆಲವೊಂದು ಸಲ ಅಪ್ಲೈ ಮಾಡಿದಾಗ ಉರಿ ಬರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಟ್ರೈಸ್ ಎಲ್ಲ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗಬೇಕು, ಸೆಟ್ ಆಗಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ನೀವು ನಂಗೆ ಫಸ್ಟ್ ಟೈಮ್ಗೆ ಉರಿ ಬರ್ತಿದೆ ಅಂದರೆ ಅದು ಹಾಗೇ ಆಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ ನಿಮ್ಗೆ ಹಂಗೆ ಉರಿ ಬರ್ತದೆ, ವಾಟರಲ್ಲಿ ಟ್ರೈ ಮಾಡಿ. ಸೊ ಫಸ್ಟ್ ಟೈಮ್ಗೆ ರಿಸಲ್ಟ್ ಯಾವುದೂ ಬರೋಲ್ಲ. ಸೊ ಟ್ರೈ ಮಾಡ್ತಾ ಇದ್ದಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ನನಗೆ ಸ್ಕಿನ್ಗೆ ಇದು ಸೆಟ್ ಆಗ್ತಿದೆ, ಇದು ಸೆಟ್ ಆಗ್ತಿಲ್ಲ ಅಂತ. ಆವಾಗ ನಿಮಗೆ ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಇನ್ನು ನಿಮ್ಗೆ ತುಂಬ ಬರ್ನ್ ಆಗ್ತಿದೆ ಅಂದರೆ ತಿಕ್ಕಾಗಿ ಅಪ್ಲೈ ಮಾಡಬೇಡಿ, ಸ್ವಲ್ಪ ವಾಟ್ರಿಗೆ ಆ ಥರ ಕಲಿಸ್ಕೊಂಡು ಆ ಥರ ಅಪ್ಲೈ ಮಾಡಿ ನೋಡಿ. ಆವಾಗ ನಿಮ್ಮ ಚೇಂಜಸ್ ಗೊತ್ತಾಗುತ್ತೆ. ಸೊ ಈ ಥರ ಟ್ರೈ ಮಾಡಿ. ಸುಮ್ಮನೆ ಕಮೆಂಟ್ ಏನೇನೋ ಹಾಕ್ಬೇಡಿ, ಬೇಜಾರಾಗುತ್ತೆ. ಯಾಕಂದರೆ ನಾನು ಟ್ರೈ ಮಾಡಿನೇ ನಿಮ್ಮ ಮುಂದೆನೇ ನಾನು ಇವಾಗ ಟ್ರೈ ಮಾಡಿ ತೋರಿಸ್ತಿರ್ತೀನಿ. ಸೊ ನಂದು ತುಂಬ ಡ್ರೈ ಸ್ಕಿನ್ ಆದ್ರೂ ನಾನು ಇದು ಅಪ್ಲೈ ಮಾಡಿದ್ಮೇಲೆ ನಂಗೆ ಇನ್ನೂ ಡ್ರೈನೆಸ್ ಆಗಬೇಕು, ಬಟ್ ನಂಗೆ ಆಗ್ತಿಲ್ಲ ಅಂದರೆ ನಾನು ಅದನ್ನ ಕರೆಕ್ಟ್ ವೇಲಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಯಾಕಂದರೆ ಸೊ ನೀವು ಹಂಗೆ ಟ್ರೈ ಮಾಡಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ನನಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗಲ್ಲ ಅಂತ. ಓಕೆ, ಇವಾಗ ನಾನು ಕಲಿಸ್ಕೊಂಡಿದ್ದೀನಿ, ಇದು ನನಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಅಪ್ಲೈ ಮಾಡಿ ಮತ್ತೆ ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಬಂದ್ಮೇಲೆ ನಾನು ಸ್ಕಿನ್ ಕೇರ್ ಹೇಗೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಇದು ನನ್ನ ಸ್ಕಿನ್ ಕೇರ್ ಡೈಲಿ ರೂಟೀನ್ ಅಲ್ಲ, ನಾನು ಡೈಲಿ ನೆಕ್ಸ್ಟ್ ಸ್ಟೆಪ್ ತೋರಿಸೋದನ್ನ ಡೈಲಿ ಫಾಲೋ ಮಾಡ್ತೀನಿ. ಇವತ್ತು ನಾನು ಫ್ರೀ ಇದ್ನಲ್ವ, ಸರಿ ಇದು ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು, ನಾನು ತುಂಬ ತಿಕ್ಕಾಗಿ ಅಪ್ಲೈ ಮಾಡ್ತಾ ಇಲ್ಲ, ನಾನು ಸ್ವಲ್ಪ ತೆಳ್ಳಗೆ ಅಪ್ಲೈ ಮಾಡ್ತೀನಿ. ಸೊ ನೀವು ಇದೇ ಥರ ಸ್ವಲ್ಪ ನೀರಾಗಿ ಕಳಿಸ್ಕೊಂಡು ಆ ಥರ ಅಪ್ಲೈ ಮಾಡಿ ನೋಡಿ, ನಿಮಗೆ ಅಷ್ಟು ಬರ್ನಿಂಗ್ ಆ ಥರ ಎಲ್ಲ ಅನಿಸಲ್ಲ. ತಿಕ್ಕಾಗಿ ಅಪ್ಲೈ ಮಾಡೋದು ಅಥವಾ ನಿಮಗೆ ಸೆಟ್ ಆಗದೇ ಇರುವಂಥ ಮೆಥಡಲ್ಲಿ, ಲೈಕ್ ಈಗ ಮಿಲ್ಕಲ್ಲಿ ಆ ಥರ ಅಪ್ಲೈ ಮಾಡೋದ್ರಿಂದ ಕೆಲವೊಂದು ಆಗ್ಬೋದು. ಬಟ್ ನೀವು ಅದನ್ನು ಟ್ರೈ ಮಾಡಿ ಯಾವ ಥರ ನಿಮ್ಗೆ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನನ್ನ ಗೆಸ್ ಪ್ರಕಾರ ಮಿಲ್ಕ್ ಯೂಶಲಿ ಎಲ್ಲರಿಗೂ ಸೆಟ್ ಆಗುತ್ತೆ. ಇಲ್ಲ ಯಾವುದೂ ಸೆಟ್ ಆಗ್ತಿಲ್ಲ ಅಂದರೆ ವಾಟರಲ್ಲಿ ಟ್ರೈ ಮಾಡಿ. ಆ್ಯಂಡ್ ತುಂಬ ತಿಕ್ಕಾಗಿ ಕಲಿಸ್ಕೋಬೇಡಿ, ತುಂಬ ತೆಳ್ಳಗೆ ಈ ಥರ ನೋಡಿ, ಅಟ್ಲೀಸ್ಟ್ ಈ ಥರ ಇರಲಿ. ಸೊ ತೆಳ್ಳಗೆ ಕಳಿಸ್ಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ಗೆ ಅದು ಕ್ಲೀನಾಗಿ ಕೂರುತ್ತೆ. ಆ್ಯಂಡ್ ತುಂಬ ಇಚ್ಚಿನೆಸ್ ಅಥವಾ ತುಂಬ ಉರಿಯೋದು ಆ ಥರ ಎಲ್ಲ ಅನಿಸಲ್ಲ. ನನಗೆ ಆ ಥರ ಅನಿಸ್ತಾ ಇಲ್ಲ. ಫಸ್ಟ್ ನಾನು ತುಂಬ ತಿಕ್ಕಾಗೆಲ್ಲ ಕಳಿಸ್ಕೊಂಡಾಗ ಅನಿಸ್ತು. ಆ್ಯಂಡ್ ನನ್ನ ಸ್ಕಿನ್ಗೆ ಅಬ್ಸರ್ವ್ ಆಗಿ ಸೆಟ್ ಆಗಬೇಕು. ಓಕೆ, ಇದು ನಮ್ಮದು ಹೊಸ ಪ್ರಾಡಕ್ಟ್ ನಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ ಅಂತ ಸ್ಕಿನ್ ಅಡ್ಜಸ್ಟ್ ಮಾಡಿಕೊಂಡ್ರೆ ನಮ್ಗೆ ಈಸಿಯಾಗಿ ನಾವು ಅಪ್ಲೈ ಮಾಡಿದ್ರೂ ನಮಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಆಗುತ್ತೆ. ಇದನ್ನೊಂದು 10 ಮಿನಿಟ್ಸ್ ಬಿಟ್ಟು ಇದು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದು ನಾನು ನೆಕ್ಸ್ಟ್ ಸ್ಕಿನ್ ಕೇರ್ ರೂಟೀನ್ನ ತೋರಿಸ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಮಾಮಾ ಅರ್ತ್ ಅವರ ಫೇಸ್ ಪ್ಯಾಕ್ ಕೂಡ ತೋರಿಸಿದ್ದೀನಿ ನನ್ನ ಶಾರ್ಟ್ ವೀಡಿಯೋದಲ್ಲಿ. ಯಾರು ಇನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅದು ಕೂಡ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅದು ಕೂಡ ನೀವು ಟ್ರೈ ಮಾಡ್ಬೋದು. ಅದು 499 ರುಪೀಸ್ ಇದೆ, 399 ಸಮಥಿಂಗ್ ಇದೆ. ಬಟ್ ಅದು ತುಂಬ ಹೆಲ್ಪ್ ಆಗುತ್ತೆ. ನನಗೆ ವೀಡಿಯೋದಲ್ಲೇ ತೋರಿಸಿದ್ದೀನಿ. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು. ಇನ್ಸ್ಟೆಂಟಾಗಿ ಬ್ರೈಟ್ನೆಸ್ ಸಿಗುತ್ತೆ. ಈಗ ಸಡನ್ನಾಗಿ ಎಲ್ಲೋ ಹೋಗಬೇಕು, ನಾವು ಇದೆಲ್ಲ ಕಲಿಸಿ ಇದೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂದರೆ, ಅಥವಾ ಎಲ್ಲೋ ಮದುವೆಗೆ ಹೋಗಿರ್ತೀರಾ, ಅಲ್ಲಿ ಸಡನ್ನಾಗಿ ನಿಮ್ಗೆ ಬ್ರೈಟ್ನೆಸ್ ಬೇಕು, ಆ ಥರ ಇದ್ದರೆ ನೀವು ಅದನ್ನ ಟ್ರೈ ಮಾಡ್ಬೋದು. ಅದು ಒಂದು ಚಿಕ್ಕ ಬಾಕ್ಸಲ್ಲಿ ಬರುತ್ತೆ. ಸೊ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು. ಅದನ್ನು ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಫೇಸ್ ವಾಶ್ ಮಾಡಿಕೊಂಡ್ರೆ ನಿಮಗೆ ಅದು ಇನ್ಸ್ಟೆಂಟ್ ಬ್ರೈಟ್ನೆಸ್ ಸಿಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದ್ಸಲ ಟ್ರೈ ಮಾಡಿ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಇಲ್ಲಿ ಬರುತ್ತಲ್ಲ ಅಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ. ಅಥವಾ ನಾನು ವೀಡಿಯೋ ಸೆಕ್ಷನಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಅದ್ರ ವೀಡಿಯೋಸು, ಅದ್ರ ಜೊತೆಗೆ ತುಂಬ ವೀಡಿಯೋಸ್ ನಾನು ಮಾಡಿದ್ದೀನಿ. ಲಿಪ್ಗಾಗಿರ್ಬೋದು, ಲಿಪ್ ಕೇರ್ ಆಗಿರ್ಬೋದು, ಅಥವಾ Monbairದೇ ನಾನು 2-3 ವೀಡಿಯೋಸ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಹೋಗಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಹೇಗೆ ಯೂಸ್ ಮಾಡೋದು ಏನು ಅಂತೆಲ್ಲ ಡೀಟೇಲ್ಡ್ ವೀಡಿಯೋ ಇರುತ್ತೆ. ಓಕೆ, ಇವಾಗ ನೋಡ್ಬೋದು ನಮ್ಮದು ಇದು ಸ್ವಲ್ಪ ಡ್ರೈ ಆಗಿದೆ. ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದ್ಮೇಲೆ ನೆಕ್ಸ್ಟ್ ಸ್ಕಿನ್ ಕೇರ್ ರೂಟೀನ ತೋರಿಸ್ತೀನಿ. ಓಕೆ, ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಫೇಸ್ನ ತುಂಬ ರಬ್ ಮಾಡಬೇಡಿ, ಈ ಥರ ಟ್ಯಾಪ್ ಮಾಡ್ಕೊಳ್ಳಿ.
ಒಂದು 2 ನಿಮಿಷ ಡ್ರೈ ಆಗಲಿ. ಆ್ಯಂಡ್ ನಾನು ಮೊನ್ಬೇರ್ ಅವ್ರದ್ದು ಪ್ರಾಡಕ್ಟ್ ತೋರಿಸ್ದಾಗ ಅಪ್ಲೈ ಮಾಡಿದ್ವಿ, ಸ್ಕಿನ್ ತುಂಬ ಟ್ಯಾನ್ ಆಗ್ತಿತ್ತು ಅಂತ ಹೇಳಿದ್ರು. ಸೊ ಟ್ಯಾನ್ ಆಗೋಕ್ಕೆ ಮೇನ್ ರೀಸನ್ ಏನಂದರೆ, ಅಕಸ್ಮಾತ್ ನೀವು ಇವಾಗ ತುಂಬ ಸಮ್ಮರ್ ಇದೆ, ಸೊ ಬಿಸಿಲು ಇರುತ್ತೆ ಅಂಥ ಟೈಮಲ್ಲಿ ನೀವು ಅಪ್ಲೈ ಮಾಡಿದ್ರೆ ಮೇಯ್ನಾಗಿ ನೀವು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾಗುತ್ತೆ. ನಾಟ್ ಓನ್ಲಿ ಮೊನ್ಬೇರ್, ಯಾವುದೇ ನೀವು ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರು, ಯಾವುದೇ ಥರದ ಫೇಸ್ ಪ್ಯಾಕ್ ಅಥವಾ ಫೇಸ್ ಮಾಸ್ಕ್ ಅಪ್ಲೈ ಮಾಡಿದ್ರು ನೀವು ಮಾಯ್ಶ್ಚರೈಸರ್ ಅದಾದಮೇಲೆ ವಾಶ್ ಮಾಡಿದ್ಮೇಲೆ ಮಾಯ್ಶ್ಚರೈಸರ್ ಜೊತೆಗೆ ಒಂದು ಸ್ವಲ್ಪ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗುತ್ತೆ. ಇಲ್ಲ ನನಗೆ ಅದು ಸನ್ಸ್ಕ್ರೀನ್ ನಾನು ಯೂಸ್ ಮಾಡಲ್ಲ ಅನ್ನೋರು ನೈಟ್ ಟೈಮಲ್ಲಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ, ಸೊ ದಟ್ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗುತ್ತೆ. ನಾನು ಅದಕ್ಕಂತಲೇ ಒಂದು ಮಾರ್ನಿಂಗ್ ರೂಟೀನಲ್ಲಿ ತೋರಿಸ್ತಾ ಇರೋದು. ಸೊ ನಾನು ಹೇಗೆ ಫಾಲೋ ಮಾಡ್ತೀನಿ ಮಾರ್ನಿಂಗ್ ಹಚ್ಚಿದ್ರೆ ಅಂತ. ನೈಟ್ ಆದರೆ ನೀವು ಸನ್ಸ್ಕ್ರೀನ್ ಅವಶ್ಯಕತೆ ಇರಲ್ಲ, ಮಾರ್ನಿಂಗ್ ಎದ್ದಾಗ ನೀವು ನಾರ್ಮಲಾಗಿ ಹಾಕೋಬೋದು. ಇಲ್ಲ ನನಗೆ ನಿಜ ಮಾರ್ನಿಂಗೆ ಅರ್ಜೆಂಟ್ ಬೇಕು, ನಾನು ಇವಾಗ ಅರ್ಜೆಂಟ್ ಅಪ್ಲೈ ಮಾಡ್ತಿದ್ದೀನಿ ಮಾರ್ನಿಂಗೆ ಅಂದಾಗ ಪ್ಲೀಸ್ ದಯವಿಟ್ಟು ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ, ಜೊತೆಗೆ ಮಾಯ್ಶ್ಚರೈಸರ್ನ ಕೂಡ ಅಪ್ಲೈ ಮಾಡಿ. ಸೊ ಅದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇಲ್ಲಂದರೆ ಸ್ಕಿನ್ ಟ್ಯಾನ್ ಆಗೋದು ಅಥವಾ ನಮಗೆ ಒಂಥರ ಇದು ಬರ್ನಿಂಗ್ ಆ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಯಾಕೆ ರಿಸ್ಕ್, ಒಂದು ಸ್ವಲ್ಪ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಏನೂ ಇಲ್ಲ. ಸೊ ಡೇ ಟೈಮ್ ಆದರೆ ನೀವು ಅದನ್ನ ಅಪ್ಲೈ ಮಾಡೋದು ಮಸ್ಟ್ ಅಂತ ಹೇಳ್ತೀನಿ. ಸೊ ನಿಮ್ಗೆ ಆವಾಗ ಜಾಸ್ತಿ ಟ್ಯಾನ್ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಸೊ ನಾನು ಇವಾಗ ಸ್ಕಿನ್ನು ಫುಲ್ ನೀರೆಲ್ಲ ಹೋಗಿದೆ. ಸೊ ನಾನಿವಾಗ ಫಸ್ಟು ನನ್ನ ಸ್ಟೆಪ್ಪಲ್ಲಿ ರೋಸ್ ವಾಟರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಮುಂಚೆ ಎಲ್ಲ ತುಂಬ ಬೇರೆ ಬೇರೆ ಟೋನರ್ ಯೂಸ್ ಮಾಡ್ತಾಯಿದ್ದೆ, ಬಟ್ ಇವಾಗ ನಾನು ಇದೊಂದನ್ನೇ ರೋಸ್ ವಾಟರ್ನೇ ಟೋನರ್ ಥರ ಯೂಸ್ ಮಾಡ್ತೀನಿ. ಜಸ್ಟ್ ಏನಿಲ್ಲ, ನೀವು ಮೊನ್ಬೇರ್ ಅವ್ರ ಪ್ರಾಡಕ್ಟ್ನ ಬೇಕಾದರೆ ಈ ಥರ ರೋಸ್ ವಾಟರಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಲೈಕ್ ಬರೀ ವಾಟರ್ ಬೇಡ ಅನ್ನೋರು ರೋಸ್ ವಾಟರಲ್ಲಿ ಕೂಡ ನೀವು ಅಪ್ಲೈ ಮಾಡಿ ಅದನ್ನ ಮಿಕ್ಸ್ ಮಾಡ್ಕೊಂಡು ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಬೋದು. ಟೋನರ್ಗೆಲ್ಲ ನಮ್ಗೆ ಅಷ್ಟೊಂದು ನಮ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅನ್ನೋರು ರೋಸ್ ವಾಟರ್ನ ಆರಾಮಾಗಿ ತೊಗೋಬೋದು. 30 ರುಪೀಸಿಂದನೂ ಸ್ಟಾರ್ಟ್ ಆಗುತ್ತೆ, 40 ರುಪೀಸಿಂದನೂ ಇರುತ್ತೆ. ನೀವು ತೊಗೊಂಡು ಒಂದು ಸಲ ಇಟ್ಕೊಂಡ್ರೆ ಇದು ಬಂದುಬಿಟ್ಟು ಜಸ್ಟ್ 50 ರುಪೀಸ್. ಆ್ಯಂಡ್ ಆಲ್ಮೋಸ್ಟ್ ನಾನೊಂದು 3-4 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಒಂದ್ಸಲ, ಸಂಜೆ ಒಂದ್ಸಲ, ಏನೊಂದು 2 ಡ್ರಾಪ್ಸ್ ತೊಗೊಂಡ್ರೆ ಸಾಕು. ಸೊ ಇದನ್ನ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇವಾಗ ಇದು ಕೂಡ ಅಬ್ಸರ್ವ್ ಆಗಿದೆ. ಇವಾಗ ನಾನು ಮಾಯ್ಶ್ಚರೈಸರ್ ಹಾಕ್ತೀನಿ. ನನ್ನ ಸ್ಕಿನ್ ಕೇರ್ ಮಾರ್ನಿಂಗ್ ಇಷ್ಟೇ ಇರುತ್ತೆ, ಒಂದು ಟೋನರ್ ಪ್ಲಸ್ ಮಾಯ್ಶ್ಚರೈಸರ್. ನಾನು ನೋಡ್ಬೋದು ನೀವು ಇಷ್ಟು ಖಾಲಿ ಮಾಡಿದ್ದೀನಿ. ನಾನು ಈಗ ಸದ್ಯಕ್ಕೆ ಯೂಸ್ ಮಾಡ್ತಿರೋದು ನಿವ್ಯಾದೇನೆ, ಯಾಕಂದರೆ ನಂಗೆ ತುಂಬ ಡ್ರೈನೆಸ್ ಇರೋದ್ರಿಂದ ನಿವ್ಯಾದೇ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಮನೇಲಿ ಇರ್ತೀನಲ್ವ, ಸೊ ಜಾಸ್ತಿನೇ ಅಪ್ಲೈ ಮಾಡ್ತೀನಿ ಮಾಯ್ಶ್ಚರೈಸ್ ಆಗಿರಲಿ ಅಂತ ಹೇಳಿಬಿಟ್ಟು. ಓಕೆ, ಇವಾಗ ನಾನು ಮಾಯ್ಶ್ಚರೈಸರ್ ಆಯಿತು. ಇವಾಗ ನಾನು ಸನ್ಸ್ಕ್ರೀನ್ ಮನೇಲಿದ್ದರೂ ಕೂಡ ನಾನು ಸನ್ಸ್ಕ್ರೀನ್ ಅಂತೂ ಮಸ್ಟಾಗಿ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡ್ತಾಯಿದ್ದು ಲ್ಯಾಕ್ಮಿ ಅವ್ರದ್ದು ಸನ್ ಎಕ್ಸ್ಪರ್ಟ್ SPF 50++ ಅಂತ. ಇದು ಪ್ರೈಸ್ ಬಂದುಬಿಟ್ಟು 325 ಏನೋ ಇದೆ. ನಾನು ಬೇರೆದು ಯೂಸ್ ಮಾಡಿದೆ, ಬಟ್ ನನಗೆ ಇದು ಇಷ್ಟ ಆಯಿತು ಯಾಕೋ. ಸೊ ಅದಕ್ಕೆ ಲೆಟ್ ಮೀ ಟ್ರೈ ಇದೇ ಯೂಸ್ ಮಾಡೋಣ. ತುಂಬ ಫಸ್ಟಿಂದನೂ ಇದನ್ನೇ ಯೂಸ್ ಮಾಡ್ತಿದ್ದೆ, ಮತ್ತು ಮಧ್ಯದಲ್ಲಿ ಬಿಟ್ಬಿಟ್ಟೆ. ಮತ್ತು ಇವಾಗಲೇ ಇದನ್ನೇ ತೊಗೊಳ್ತೀನಿ. ಡಿಮಾರ್ಟಲ್ಲಿ ನಿಮಗೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ, ನಾನು ಅಲ್ಲಿಂದನೇ ತೊಗೊಂಬಂದಿದ್ದು. ಗೊತ್ತಲ್ಲ, ಖಾಲಿ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ, ಅದಕ್ಕೆ ಅದನ್ನೇ ಯೂಸ್ ಮಾಡಿ ಖಾಲಿ ಮಾಡೋಣ. ಸೊ ಇಷ್ಟು ಸನ್ಸ್ಕ್ರೀನ್ ತೊಗೊಂಡು ಕ್ಲೀನಾಗಿ ಅಪ್ಲೈ ಮಾಡ್ತೀನಿ. ನಿಮ್ಮ ನೆಕ್ಗೆ ಎಲ್ಲ ಕಡೆನೂ ಅಪ್ಲೈ ಮಾಡಿ. ಓಕೆ, ಸೊ ಇಷ್ಟೇ ನನ್ನ ಸ್ಕಿನ್ ಕೇರ್. ಆ್ಯಂಡ್ ಇನ್ನೊಂದು ಲಿಪ್ ಬಾಮ್ ಇದೆ. ಸೊ ನಾನು ಲಿಪ್ ಬಾಮ್ಗೆ ಇಲ್ಲಿ ಮನೇಲೇ ಇರೋದ್ರಿಂದ MCafe ಅನ್ನೋದು ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ನಾನು ಆಲ್ರೆಡಿ ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಇವಾಗ ತುಂಬ ಲಿಪ್ಸ್ ಹೊಡಿದಿದೆ, ತುಂಬ ಒಂಥರ ಪೀಲ್ ಆಗ್ತಿದೆ ಅಂದರೆ ನೀವು ಇದನ್ನ ಅಪ್ಲೈ ಮಾಡಿ. ಇದ್ರ ಜೊತೆಗೆ ನಾನು ನಿಮಗೆ ಒಂದು ಸಿಂಪಲ್ ಟಿಪ್ನ ಹೇಳ್ತೀನಿ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶಾರ್ಟ್ ವೀಡಿಯೋ ಥರ ಮಾಡಿ ಹಾಕ್ತೀನಿ. ಸೊ ಅದನ್ನ ಚೆಕ್ ಮಾಡಿ ನೀವು ಅದು ಹೇಗೆ ನೀವು ಮನೇಲೇ ಇದನ್ನ ಸ್ಕ್ರಬ್ ಥರ ಮಾಡ್ಕೊಬೋದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಓಕೆ, ಸೊ ಇಷ್ಟೇ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್. ಸೊ
ನೀವು ಇದೇ ಥರ ಈವ್ನಿಂಗ್ ಆಗಲಿ ನೈಟ್ ಆಗಲಿ ಅಥವಾ ಮಾರ್ನಿಂಗ್ ಆಗಲಿ ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಸಾಕು, ನಿಮಗೆ ತುಂಬ ಗ್ಲೋಯಿನೆಸ್, ತುಂಬ ಮೇಕಪ್ ಇದು ಯಾವುದೋ ಅವಶ್ಯಕತೆ ಇರಲ್ಲ ಅಂತ ನಾನು ಅಂದ್ಕೊತೀನಿ. ಸೊ ನಾನು ಇವಾಗ ಮನೇಲೇ ಇರೋದ್ರಿಂದ ನಿಮಗೆಲ್ಲ ಗೊತ್ತು ನಾನು ಮನೇಲೇ ಇದ್ದೀನಿ ಇವಾಗ ಅಂತ. ಸೊ ನಾನು ಮನೇಲೇ ಇರೋದ್ರಿಂದ ನಾನು ಇಷ್ಟೇ ಅಪ್ಲೈ ಮಾಡೋದು. ಎಲ್ಲಾದರೂ ಆಚೆ ತುಂಬ ಹೋಗ್ತಾ ಇದ್ದೀನಿ ಅಂತಂದರೆ, ಈಗ ನಾನು ಯೂಶ್ವಲಿ ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ ಜಾಸ್ತಿ. ಸೊ ನಾವು ಅಮ್ಮ ಮನೆಗೆ ಹೋದಾಗ ನಾನು ಹೋಗಬೇಕಾದ್ರೆ ಲೈಟಾಗಿ ಕನ್ಸೀಲರ್ ಇದೆ, ಮೆಬಿಲಿನವರ ಕನ್ಸೀಲರ್, ಅದನ್ನ ಒಂಚೂರು ಇಲ್ಲಿ ಒಂದು ಸ್ವಲ್ಪ ನಂಗೆ ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಇದೆ ಯಾಕಂದರೆ ನಂಗೆ ಅದು ಏನಂತ ಗೊತ್ತಿಲ್ಲ. ಇವಾಗಲ್ಲ, ಅವಾಗಿಂದನೂ ಡಾರ್ಕ್ ಸರ್ಕಲ್ಸ್ ಇದೆ. ನಾನು ಏನೇನೋ ಟ್ರೈ ಮಾಡಿದೆ, ಬಿಟ್ಬಿಟ್ಟೆ. ಇವಾಗ ನಾನು ಬಿಟ್ಟಾಕ್ಬಿಟ್ಟಿದ್ದೀನಿ, ಹೋಗೋವಾಗ ಹೋಗಲಿ ಅಂತ. ಸೊ ನಾನು ಡಾರ್ಕ್ ಸರ್ಕಲ್ಸ್ ಒಂದು ಸ್ವಲ್ಪ ಕವರ್ ಮಾಡೋದಕ್ಕೆ ನಾನು ಇದು ಕನ್ಸೀಲರ್ ಅಪ್ಲೈ ಮಾಡ್ತೀನಿ. ಅದು ಬಿಟ್ಟರೆ ನಾನೇನು ಜಾಸ್ತಿ ಅಪ್ಲೈ ಮಾಡಲ್ಲ. ಆ್ಯಂಡ್ ಮುಂಚೆ ಎಲ್ಲ ಸ್ವಲ್ಪ ಪೌಡರ್ ಅದು ಇದು ಹಾಕೊಳ್ತೆ. ಒಂದು ಕನ್ಸೀಲರ್, ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡು ಹೋದರೆ ನಂಗೆ ಅಷ್ಟೇ ಸಾಕು, ಅದೇ ಸಮಾಧಾನ ಆಗುತ್ತೆ. ಆ್ಯಂಡ್ ಇಲ್ಲ ನಾನು ಆಚೆ ತುಂಬ ಹೋಗ್ತಿದ್ದೀನಿ ಅಂದರೆ ಒಂದು ಸ್ವಲ್ಪ ಫೌಂಡೇಶನ್ ಆ ಥರ ಏನಾದರೂ ಅಪ್ಲೈ ಮಾಡ್ತೀನಿ. ಇಲ್ಲಾಂದರೆ ನಾನು ಆದಷ್ಟು ಇಷ್ಟರಲ್ಲೇ ಬಿಡ್ತೀನಿ. ನನ್ನ ಸ್ಕಿನ್ ಸ್ವಲ್ಪ ಬ್ರೀತ್ ಆಗಲಿ, ಮನೇಲೇ ಇರೋದಲ್ವ, ಯಾರು ನೋಡ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟಕ್ಕೆ ಬಿಟ್ಬಿಡ್ತೀನಿ ನಾನು. ಸೊ ನೀವು ಈ ಸ್ಕಿನ್ ಕೇರ್ನ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೀವು ಫಾಲೋ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಕೊಡ್ತೀನಿ ನಿಮಗೆ. ನಾನು ಆಲ್ಮೋಸ್ಟ್ ಇವಾಗ ನಾನು ಬಂದಿರೋ ಕಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ರಿಪ್ಲೈ ಕೊಟ್ಟಿದ್ದೀನಿ. Monbair ಅವ್ರದಕ್ಕೆಲ್ಲ ಕೆಲವೊಂದು ಕಮೆಂಟ್ಸ್ ನಾನು ರಿಪ್ಲೈ ಕೊಡಲಿಲ್ಲ, ಯಾಕಂದ್ರೆ ನನ್ನ ಫೇಸ್ ಅಜ್ಜಿ ಥರ ಆಗಿದೆ ಅಂತೆಲ್ಲ ಹೇಳಿದಾಗ ಸರಿ ನಾನು ಏನು ಹೇಳೋಕ್ಕಾಗುತ್ತೆ ಅವ್ರಿಗೆ. ಸೊ ಅದು ಡೀಟೇಲಾಗಿ ವೀಡಿಯೋದಲ್ಲೇ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ರಿಪ್ಲೈ ಕೊಟ್ಟಿಲ್ಲ. ಇಲ್ಲ ಅಂದರೆ ನಾನು ಎಲ್ಲ ಕಮೆಂಟ್ಸ್ಗೂ ಆದಷ್ಟು ರಿಪ್ಲೈ ಕೊಡ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಹೇಳಿ, ನಾನು ಖಂಡಿತವಾಗೂ ಕ್ಲಾರಿಫೈ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಬಾಯ್ ಬಾಯ್.